ಸೂರ್ಯ, ಸದ್ಯ ನೀವಾದರೂ ಇದ್ದೀರಲ್ಲ ಈ ಮನೆಯಲ್ಲಿ ನನ್ನ ಯೋಗಕ್ಷೇಮ ವಿಚಾರಿಸೋದಕ್ಕೆ. ಯಾಕೆ ಹಾಗಂತೀರಿ? ಆರ್ತಿನೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ತಾನೆ. ಈಗೇನೋ ಆದಿ ಮದುವೆ ಮಾಡಬೇಕು ಅನ್ಕೋತಿದ್ದಾಳೆ. ಮಾಡಲಿ ಬಿಡಿ, ಅದಕ್ಕೆ ಯಾಕೆ ಅಡ್ಡಿ ಮಾಡ್ತೀರಾ? ನೀವು ಆರ್ತಿ ಅವ್ರ ಹಾಗೆ ಮಾತಾಡ್ತೀರಲ್ಲ. ಅವ್ರಿಗೆ ನಮಗಿಂತ ಆರ್ಯನ್ಗಿಂತ ಆ ಪುಂಡು ಪೋಖ್ರಿ ಆದಿನೇ ಹೆಚ್ಚಾಗಿದ್ದಾನೆ. ಆರ್ಯನ್ ಮದುವೆ ನಿಶ್ಚಯ ಮಾಡಿ ಇದ್ದಕ್ಕಿದ್ದಾಗೆ ಆದಿ ಮದುವೆ ಅಂದರೆ ಏನರ್ಥ? ಅದೇನು ಅಂದರೆ ಆದಿ ಹಿರಿ ಮಗ ಅಲ್ವಾ? ಹಿರಿ ಮಗನ ಮದುವೆ ಮೊದಲು ಮಾಡೋದು ಸಂಪ್ರದಾಯ. ಅದಕ್ಕೆ ಅವನು ಈ ಮನೆ ಮಗ ಸಾಧ್ಯನೇ ಇಲ್ಲ. ನನ್ನ ಮನಸ್ಸಲ್ಲಿ ಮಗ ಅನ್ನೋ ಸ್ಥಾನನ ಅವನು ಕಳ್ಕೊಂಡಿದ್ದಾನೆ. ತಂದೆ ಅನ್ನೋ ಗೌರವ ಇಲ್ಲದೆ ಬಾಯಿ ಬಂದಾಗ ಮಾತಾಡಿ ಹೋಗಿದ್ದಾನೆ. ಅಂಥವನು ನನ್ನ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆರ್ಯ ಮಾತ್ರ ನನ್ನ ಮಗ. ಅಲ್ಲ ಸೂರ್ಯ, ಇದೇ ಆದಿ ಸ್ಥಾನದಲ್ಲಿ ಆರ್ಯ ಇದ್ದಿದ್ರೆ, ಅವ್ರು ಈ ರೀತಿ ಎಲ್ಲ ನಡ್ಕೊಂಡಿದ್ದಿದ್ರೆ ನೀವು ಹೀಗೆ ಮಾತಾಡ್ತಿದ್ರ? ಅವನು ಮನೆಯಿಂದ ಆಚೆ ಕಳಿಸ್ತಿದ್ರ? ಹೇಳಿ. ಇಲ್ಲ ತಾನೆ? ನೋಡಿ ಸೂರ್ಯ, ನಮ್ಮ ಆದಿ ಕೋಪಿಷ್ಟ ಇರ್ಬೋದು, ಆದರೆ ಅವ್ನು ಬೇಕು ಅಂತಾನೆ ಯಾವ ತಪ್ಪನ್ನು ಮಾಡಿರಲ್ಲ. ಅವ್ನು ಮಾಡಿರೋ ಪ್ರತಿ ತಪ್ಪಲ್ಲೂ ಒಂದು ಅರ್ಥ ಇರುತ್ತೆ. ಅವನು ದುಡುಕ್ ಮಾತಾಡ್ಬೋದು, ಆದರೆ ಅದು ಉದ್ದೇಶಪೂರ್ವಕವಾಗಿರಲ್ಲ. ಅದನ್ನು ನಾವೆಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೋತೀವಿ ಸೂರ್ಯ ಅವರೇ. ಆರ್ತಿಗೆ ಆದಿ ಮಾತ್ರ ಮುಖ್ಯ ಅಂತ ಹೇಳಿದ್ರಿ. ಹಾಗಂತ ನೀವು ಆರ್ಯ ಮುಖ್ಯ ಅಲ್ಲ ಅಂತಲ್ಲ. ನಿಮ್ಗೆ ಆದಿ ಮುಖ್ಯ ಅಲ್ಲದೆ ಇರ್ಬೋದು, ಆರ್ತಿನಾದ್ರೂ ಮುಖ್ಯ ತಾನೆ. ಹಾಗಾದ್ಮೇಲೆ ಅವಳ ಮಾತುಗಳು ಯಾಕೆ ಮುಖ್ಯ ಆಗಲ್ಲ ನಿಮಗೆ? ಅವಳು ತನ್ನ ಗಂಡ ತನ್ನ ಮಕ್ಕಳು ಸುಖವಾಗಿರ್ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾಳೆ, ಸಂಕಟ ಪಡ್ತಿದ್ದಾಳೆ ಗೊತ್ತಾ? ತನ್ನ ನೋವನ್ನು ಯಾರಿಗೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ ಅವಳು. ಗಂಡ ಅದು ನೀವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವಳ ನಿರ್ಧಾರಗಳಿಗೆ ಸ್ಪಂದಿಸ್ಬೇಕಲ್ವಾ ಸೂರ್ಯ ಅವರೇ? ಅದನ್ನು ಬಿಟ್ಟು ಯಾವಾಗಲೂ ಅವಳನ್ನೇ ದೂಷಣೆ ಮಾಡ್ತಾ ಇದ್ರೆ ಹೇಗೆ ಹೇಳಿ? ಇದು ಸರಿನಾ? ಡ್ಯಾಡ್, ನೀವು ಅಜ್ಜಿ ಮಾತಕ್ಕೆ ಕರಗಬೇಡಿ. ಅಜ್ಜಿ ನೀವು ಅಷ್ಟೇ, ಅಮ್ಮನ ಮಾತಕ್ಕೆ ಮರಳಾಗಬೇಡಿ. ಆದಿತ್ಯ ಗೇಮ್ ಆಡ್ತಿದ್ದಾನೆ, ಅಮ್ಮನ ಮೈಂಡ್ ಸೆಟ್ ಮಾಡ್ತಿದ್ದಾನೆ. ಹೇಗಾದ್ರೂ ಮಾಡಿ ಮನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಸಾಕು, ಸುಮ್ಮನೆ ಇರೋ. ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡಬೇಡ. ಅವನಿಗೆ ಇದು ಯಾವುದೂ ಗೊತ್ತಿಲ್ಲ. ಹೌದಾ? ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಅಮ್ಮ ಹೇಳಿದ್ರಾ ಅಥವಾ ಆದಿತ್ಯನೇ ಹೀಗೆ ಮಾತಾಡಿ ಅಂತ ಹೇಳ್ಕೊಡು? ನನಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಣ. ನನಗೆ ಎಲ್ಲ ಅರ್ಥ ಆಗುತ್ತೆ. ಕೂಲಂಕುಷವಾಗಿ ಪ್ಲೀಸ್, ನಿಮಗೆಲ್ಲ ಗೊತ್ತಿದೆ. ಹೇಳಿ, ಯಾಕೆ ಅಮ್ಮ ಹೀಗೆ ಮಾಡ್ತಿದ್ದಾರೆ, ಯಾಕೆಲ್ಲ ವಿಷಯ ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ. ಅದನ್ನೆಲ್ಲ ಹೇಳಕ್ಕಾಗಲ್ಲ ಕಣ. ನೋಡಿದ್ರ ಡ್ಯಾಡ್, ಅಜ್ಜಿನೂ ಅಮ್ಮನ ಜೊತೆ ಸೇರಿಕೊಂಡು ಇರೋ ವಿಷಯನೆಲ್ಲ ಮುಚ್ಚಿಡ್ತಿದ್ದಾರೆ. ಸತ್ಯ ಏನು ಅಂತ ಬಹಿರಂಗ ಆಗೋ ತನಕ ನೀವು ಮಾತ್ರ ಮನಸ್ಸು ಹಗುರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾರೆ, ಇದ್ರ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ನಾನು ಕಂಡುಹಿಡಿತೀನಿ.